ಮೂರ್ತಿದು ಹೈಟ್ ಇಂದ ಶುರು ಮಾಡೋಣ. ಪ್ರತಿ ವರ್ಷ ನಾವು ಪರ್ಮಿಷನ್ ಇಲ್ಲಿ ಕೂಡ 12 ಫೀಟ್ ಅಂತ ಹೈಟ್ ನಿಮ್ಗೆ ಹೇಳ್ತೀವಿ. ಯಾಕಂದ್ರೆ 5 ಅಡಿ ಆ ಟ್ರಾಲಿದು ಹೈಟ್ ಆಗುತ್ತೆ. ಸೊ ಟೋಟಲ್ 17-18 ಅಡಿ ಆಗುತ್ತೆ. ಆಲ್ರೆಡಿ ಕೆಲವರು ನಿಮ್ಮವರು ಮೂರ್ತಿ ಆರ್ಡರ್ ಕೊಟ್ಬಿಟ್ಟಿದ್ದೀರಿ, ಜಾಸ್ತಿ ಕೂಡ ಕೊಟ್ಟಿರ್ಬೋದು. ಕನಿಷ್ಠ ಡೆಕೋರೇಷನ್ ಅದರ ಮೇಲೆ ಜಾಸ್ತಿ ಮಾಡಬೇಕು. ಡೆಕೋರೇಷನ್ ಸೆಪರೇಟ್ ಮಾಡಿದರೆ ಏನಾಗುತ್ತೆ, ನೀವು ಅಲ್ಲಿ ಬರ್ತೀರಿ, ಆರತಿ ಮಾಡ್ತೀರಿ, ಮತ್ತೆ ಡೆಕೋರೇಷನ್ ಬಿಡಿಸ್ಲಿಕ್ಕೆ ಶುರು ಮಾಡ್ತೀರಿ. ಮೂರ್ತಿ ಮತ್ತು ಡೆಕೋರೇಷನ್ ಸೆಪರೇಟ್ ಇಟ್ಟಿದ್ದಾರೆ. ಅಲ್ಲಿ ಬಂದ ತಕ್ಷಣ ನಿಮ್ದು ಆರತಿ ಆಗ್ಲಿ, ನಾವು ಬೋಲ್ಟ್ ತೆಗಿತೀವಿ, ಬುಕ್ಕಿಂದ ಆ ಮೂರ್ತಿ ನಮಗೆ ಒಳಗಡೆ ಹೋಗಕ್ಕೆ ಆಗುತ್ತೆ. ಅದು ಬೇಗ ಆಗ್ಬೋದು. ಹೋದ ವರ್ಷ 1 ಗಂಟೆನಲ್ಲಿ ಅಟ್ಲಿ 3 or 4 3 ಅಥವಾ 4 ಗಣೇಶ ಮಾತ್ರ ಅಲ್ಲಿ ಹೊಸ ಕಪಿಲೇಶ್ವರ ಮಠದಲ್ಲಿ ಆಗ್ತಾ ಇತ್ತು. ಸೊ ಎಷ್ಟು ನೀವು ಈಗಲೇ ಪ್ಲಾನ್ ಮಾಡ್ತೀವಿ ಅಷ್ಟೇ ನಮಗೆ ಅನುಕೂಲ ಆಗುತ್ತೆ. ನಾವು ಈಗಾಗಲೇ ಎಲ್ಲ ಮೂರ್ತಿ ಕಾರ್ಯಕ್ಕೆ ಕೂಡ ಭೇಟಿ ಮಾಡಿದ್ವಿ. ಯಾಕೆ ದೊಡ್ಡ ಮೂರ್ತಿ ಮಾತಾಡಿದ್ವಿ, 4 ಕಡೆ ನಾವು ಹೋಗಿದ್ದೀವಿ. ಅಲ್ಲಿ ಆ ಬುಕ್ ಬಗ್ಗೆನೇ ಮಾತಾಡಿದ್ದೀವಿ. ಅವರು ಕೆಲವು ಸಲ ನಾವೇನು ನೋಡಿದೀವಿ ಅಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ಸರಿ ಇಲ್ಲ ಅಂದ್ರೆ ಆ ಬುಕ್ ಮೇಲ್ಗಡೆ ಲಿಫ್ಟ್ ಮಾಡಿದ ತಕ್ಷಣ ಆ ಮೂರ್ತಿ ಸ್ವಲ್ಪ ಟಿಲ್ಟ್ ಆಗುತ್ತೆ. ಅದು ಧಾರ್ಮಿಕ ಭಾವನೆದ ವಿಷಯ ಇದೆ. ಸ್ವಲ್ಪ ಈಗಲೇ ಅವರು ಸೆಂಟರ್ ಆಫ್ ಗ್ರಾವಿಟಿ ಸರಿಯಾಗಿ ಮೇಂಟೈನ್ ಮಾಡಿದರೆ ಆ ಸ್ಟ್ರೇಟ್ ಹೋಗ್ತಿದ್ರೆ ಅದು ಕೂಡ ನೋಡೋಕೆ ಸರಿ ಅನಿಸ್ತದೆ. ಆ ಇನ್ಫಾರ್ಮೇಶನ್ ಅವರಿಗೆ ಕೊಟ್ಟಿದ್ದೀವಿ. ಹುಕ್ ಕಡ್ಡಾಯವಾಗಿ ಇರಬೇಕು. ನಿಮಗೆ ಮಂಡಳವರಿಗೆ ಒಂದು ರಿಕ್ವೆಸ್ಟ್ ಇದೆ, ಯಾವ ಕೆಲವರು ಕೊಲ್ಲಾಪುರ ಈ ಕಡೆಯಿಂದ ಮೂರ್ತಿ ತಗೊಂಡು ಬರ್ತಾರೆ, ಹುಕ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಮಗೆ ಅಡ್ವಾನ್ಸ್ ನಲ್ಲಿ ಹೇಳಬೇಕು. ಯಾಕಂದ್ರೆ ಅಂತ ಮೂರ್ತಿಗೆ ನಾವು ಬೇಟ್ ಹಾಕಬೇಕಾಗ್ತದೆ. ಲಾಸ್ಟ್ ಮೂಮೆಂಟ್ಗೆ ಬೇಟ್ ಸರ್ಚ್ ಶುರು ಆಗುತ್ತೆ. ಆ ಬೇಟ್ ಹಾಕಕ್ಕೆ ನಮಗೆ ಕಷ್ಟ ಆಗುತ್ತೆ. ಈಗಲೇ ನೀವು ಆರ್ಡರ್ ಕೊಟ್ಟಿದ್ದೀರಿ, ಅವ್ರು ಹುಕ್ ಹಾಕ್ತಾ ಇಲ್ಲ, ದಯವಿಟ್ಟು ಹುಕ್ ಹಾಕಕ್ಕೆ ಅವರಿಗೆ ರಿಕ್ವೆಸ್ಟ್ ಮಾಡಿ. ಇಲ್ಲಾಂದ್ರೆ ಈ ಬೆಲ್ಟ್ ಹಾಕಬೇಕಾದ್ರೆ ಕೂಡ ಅದು ಯಾವ ತರ ಮಾಡಬೇಕು, ಯಾವ ಏರಿಯಾ ತರ ಹಾಕಬೇಕು, ಅದು ನೀವು ಈಗಲೇ ಅವರಿಗೆ ಹೇಳಿದ್ರೆ ಅಲ್ಲಿ ನಿಮ್ದು ಟೈಮ್ ಸೇವ್ ಆಗುತ್ತೆ. ಈ ಬೋಲ್ಟ್ ಓಪನರ್ ನಾವು ಹೋದ್ಸಲ ಪರ್ಚೇಸ್ ಮಾಡಿದೀವಿ, ಕಟರ್ಸ್ ಕೂಡ ಪರ್ಚೇಸ್ ಮಾಡಿದೀವಿ. ಬಟ್ ಈಗ ಬಹಳ ಒಳ್ಳೆ ಸಜೆಷನ್ ಕೊಟ್ಟಿದ್ರು. ಆಪರೇಟರ್ಸ್ ಹೋದ ವರ್ಷ ನಮ್ಮ ಆಪರೇಟರ್ಸ್ ಇರಲಿಲ್ಲ. ನಾವು ಕಾರ್ಪೊರೇಷನ್ ಜೊತೆಗೆ ರಿಕ್ವೆಸ್ಟ್ ಮಾಡಿಕೊಂಡು ಈ ವರ್ಷ ಕಟರ್ಸ್ ಮತ್ತು ಬೋಲ್ಟ್ ಓಪನರ್ 2 ಮಷೀನರಿ ಬ್ಯಾಟರಿ ಆಪರೇಟೆಡ್ ಇಟ್ಕೊಂಡು. ನನ್ನ ಭಯ ಏನಿರುತ್ತೆ ಅಂದ್ರೆ ನಾವು ಆ ಕೇಬಲ್ ತಗೊಂಡಿವಿ, ಅಲ್ಲಿ ಕ್ರೇನ್ ಇರುತ್ತೆ, ಆ ಕ್ರೇನ್ ಇಂದ ಕೇಬಲ್ ಕಟ್ ಆಯ್ತು, ಶಾರ್ಟ್ ಸರ್ಕ್ಯೂಟ್ ಆಯ್ತು, ಎಲ್ಲ ಆಗಬಾರ್ದು. ಬ್ಯಾಟರಿ ಆಪರೇಟೆಡ್ ಕಟರ್ಸ್ ಇಟ್ಕೊಳ್ಳೋಣ. ಈಗಾಗಲೇ ಕೆಲವು ವಿಂಡರ್ಸ್ಗೆ ನಾವು ಮಾತಾಡ್ತಾ ಇದ್ದೀವಿ. ಬೆಸ್ಟ್ ಕ್ವಾಲಿಟಿ ಬ್ಯಾಟರಿ ಆಪರೇಟೆಡ್ ಮತ್ತು ಬ್ಯಾಟರಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಅಲ್ಲಿ ಇಟ್ಕೊಳ್ಳೋಣ. ಸೊ ದಟ್ ಕಂಟಿನ್ಯೂಸ್ ಯೂಸ್ ನಲ್ಲಿದ್ರೆ ಒಂದು ಬ್ಯಾಟರಿ ಚಾರ್ಜಿಂಗ್ ನಲ್ಲಿ ನಾವು